ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನಾ ಕೃತ್ಯವನ್ನು ಬಿಜೆಪಿ ಖಂಡಿಸುತ್ತೆ. ಜಮ್ಮು ಕಾಶ್ಮೀರದಲ್ಲಿ ನಡೆದ ಘಟನೆಗೂ ನಮ್ಮೆಲ್ಲರಿಗೂ ಕೂಡ ಒಂದು ದುಃಖದ ದಿನ ಆಗಿದೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡಿಸಿದ್ದಾರೆ. 370ನೇ ವಿಧಿ ತೆಗೆಯುವ ಮೂಲಕ ಕಾಶ್ಮೀರಕ್ಕೆ ಹೊಸ ಐಡೆಂಟಿಟಿ ಕೊಡಲಾಗಿತ್ತು. ಅಂತಹ ಜಾಗದಲ್ಲಿ ಉಗ್ರರು ಅಟ್ಟಹಾಸವನ್ನು ತೋರಿಸಿದ್ದಾರೆ. ಹಿಂದೂಗಳನ್ನು ಗುರಿಯಾಗಿಸಿ ದಾಳಿ ಮಾಡಿ 26 ಮಂದಿಯನ್ನು ಹತ್ಯೆ ಮಾಡಿದ್ದಾರೆ. ಮೃತರ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ಸಿಗಲಿ ಅಂತ ಹೇಳಿ ಅಶೋಕ್ ಸಾಂತ್ವನ ವ್ಯಕ್ತಪಡಿಸಿದ್ದಾರೆ. ನೀವು ಹಿಂದೂಗಳ ಅಂತೇಳಿ ಹಿಂದೂಗಳನ್ನೇ ಹುಡುಕಿ ಹೊಡೆದಿದ್ದಾರೆ. ಅಲ್ಲಿ ಮುಸ್ಲಿಮರು ಇದ್ರು, ವ್ಯಾಪಾರ ಮಾಡೋರಂತ ಮುಸ್ಲಿಮರು, ಅವ್ರನ್ನ ಯಾರನ್ನೂ ಮುಟ್ಟಿಲ್ಲ. ಹಿಂದೂ ಅನ್ನೋ ಒಂದೇ ಒಂದು ಪದ ಹುಡುಕಿ ಆ ಹಿಂದೂಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಇದು ಸ್ಪಷ್ಟವಾಗಿ ಚಿತಾವಣಿ ಇದ್ದೇ ಇದೆ. ಲೋಕಲಲ್ಲಿ ಅವ್ರಿಗೆ ಬೆಂಬಲ ಕೊಟ್ಟಿರುವಂಥದ್ದು ಇದೆ. ಈ ಥರ ಸ್ಲೀಪಿಂಗ್ ಸೆಲ್ಸು ನಮ್ಮ ಕರ್ನಾಟಕದಲ್ಲೂ ಸ್ಲೀಪರ್ ಸೆಲ್ಸ್ ಭಾಳ ಇದೆ. ಬಾಂಗ್ಲಾದೇಶದಿಂದ ಬಂದಿರೋರು, ಪಾಕಿಸ್ತಾನದಿಂದ ಬಂದಿರೋರು, ನಮ್ಮ ಬೆಂಗಳೂರಲ್ಲೂ ಇದೆ. ಅವ್ರಿಗೆ ಬಂದ ತಕ್ಷಣ ಅವ್ರಿಗೆ ಬಿರಿಯಾನಿ ಕೊಟ್ಟು ಅವ್ರಿಗೆ ವೋಟರ್ ಲಿಸ್ಟು, ಆಧಾರ್ ಕಾರ್ಡು ಇವೆಲ್ಲ ಮಾಡಿಕೊಡುವಂಥ ದೊಡ್ಡ ದಂಧೆನೇ ಇದೆ. ಇದಾಗಲೇ ವಿಧಾನಸಭೆಯಲ್ಲೂ ನಾವು ಪ್ರಸ್ತಾವ ಮಾಡಿದಿರಿ. ಇದನ್ನ ನಾವು ಎಚ್ಚರಿಕೆ ಗಂಟೆ ಇಲ್ಲಿ ಹಿಂದೂಗಳನ್ನೇ ಹುಡುಕಿ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಕೃತ್ಯ ಭಾರತದ ಮೇಲಲ್ಲ ಅವ್ರದ್ದು. ಅವರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಹಿಂದೂಗಳೇ ಅವರ ಟಾರ್ಗೆಟ್. ಇದನ್ನ ದೇಶದ ಜನ, ರಾಜ್ಯದ ಜನ ಅರ್ಥ ಮಾಡ್ಕೊಬೇಕು. ಇಂಥ ಕಷ್ಟದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಭಾರತಕ್ಕೆ ಬಂದಿರುವಂಥ ಏನು ಈ ಟೆರರಿಸ್ಟ್ ದಾಳಿಗೆ ಸರಿಯಾದ ಪ್ರತ್ಯುತ್ತರವನ್ನು ನಮ್ಮ ಕೇಂದ್ರದ ಸರ್ಕಾರ ಕೊಡುತ್ತೆ. ಹಿಂದೆ ಈ ಥರದ ಘಟನೆ ಆದಾಗೂ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಪ್ರಪಂಚದಲ್ಲೇ ಒಂದು ಬಲಾಢ್ಯ ಸೈನ್ಯವನ್ನು ಹೊಂದಿರತಕ್ಕಂಥ ದೇಶ. ಆ ದೃಷ್ಟಿಯಿಂದ ಆಗಿರ್ತಕ್ಕಂಥ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಟೆರರಿಸ್ಟ್ ಹೋಗಿ ನೀವು ಹೇಳಿ, ಮೋದಿಗೆ ಹೇಳಿ. ಮತ್ತು ಅಲ್ಲಿ ಮಾತಾಡಿದವರು ಹೇಳಿದ್ರು, ನೀ ಹಿಂದೂನಾ ಅಂತ ಕೇಳಿ ನಮ್ಮನ್ನು ಹೊಡೆದಿರುವಂಥದ್ದು. ಇದನ್ನು ನೋಡಿದ್ರೆ ಇದು ಹಿಂದೂ ಧರ್ಮದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ವಿರೋಧ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ಈ ವಿಚಾರವಾಗಿ ಈಗಾಗಲೇ ಕೇಂದ್ರ ಸರ್ಕಾರನೂ ಕೂಡ ಕ್ರಮ ತೆಗೆದುಕೊಂಡಿದೆ. ಗೃಹ ಸಚಿವರು ಈಗಾಗಲೇ ಅಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ಭೇಟಿ ಮಾಡಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಪ್ರಧಾನಮಂತ್ರಿ ಕೂಡಲೇ ವಾಪಸ್ ಬರ್ತಾ ಇದ್ದಾರೆ. ಅದರಿಂದ ಈ ಕೃತ್ಯವನ್ನು ನಾವೆಲ್ಲರೂ ಕೂಡ ಖಂಡಿಸ್ತೀರಿ. ಇವತ್ತು ಸಂಜೆ BJP ಆಫೀಸ್ ಮುಂದೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀರಿ, ಕ್ಯಾಂಡಲ್ ಲೈಟ್ ಶ್ರದ್ಧಾಂಜಲಿಯನ್ನು. ಅದೇ ರೀತಿ ಜಯನಗರದ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ತನೂ ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀನಿ. ಸ್ಯಾಂಕಿ ಟ್ಯಾಂಕಲ್ಲೂ ಕೂಡ ನಮ್ಮ ಅಶ್ವಥ್ ನಾರಾಯಣ್ ಅವರು ನೇತೃತ್ವದಲ್ಲಿ ಅಲ್ಲೂ ಕೂಡ ಶ್ರದ್ಧಾಂಜಲಿ ಸಭೆ. ಇಡೀ ರಾಜ್ಯಾದ್ಯಂತ ನಮ್ಮೆಲ್ಲ ತಾಲೂಕು ಕೇಂದ್ರಗಳಲ್ಲೂ